ಇಂಡಿಯಾ ನ್ಯೂಸ್ ಫಸ್ಟ್, ನಾನು ವಿದ್ಯಶ್ರೀ. ರಾಜ್ಯದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ರಾಜಕೀಯ ನಾಯಕರು ಚುನಾವಣಾ ಪ್ರಚಾರದ ಭರಾಟೆಯಲ್ಲಿ ತೊಡಗಿದ್ದಾರೆ. ಬಟ್ ಹೀಗೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿರುವಂತಹ ರಾಜಕೀಯ ನಾಯಕರ ದಿನಚರಿ ಯಾವ ರೀತಿ ಆಗಿರುತ್ತೆ, ಎಷ್ಟು ಸಭೆಗಳನ್ನ ಮಾಡ್ತಾರೆ, ಯಾರ್ಯಾರನ್ನ ಮೀಟ್ ಆಗ್ತಾರೆ, ಎಷ್ಟು ಸಮಾವೇಶ, ಎಷ್ಟು ರೋಡ್ ಶೋಗಳಲ್ಲಿ ಭಾಗಿಯಾಗ್ತಾರೆ, ಯಾವ ರೀತಿ ರಣತಂತ್ರವನ್ನ ರೂಪಿಸ್ತಾರೆ, ಇದನ್ನ ತಿಳ್ಕೊಳ್ಳುವಂತಹ ಕುತೂಹಲ ಖಂಡಿತವಾಗಿಯೂ ನಿಮ್ಗೂ ಕೂಡ ಇರುತ್ತೆ. ಹಾಗಾಗಿನೇ ನಾನಿವತ್ತು ಮೈಸೂರಿಗೆ ಬಂದಿದ್ದೀನಿ. ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಮೈಸೂರಿನಲ್ಲಿದ್ದಾರೆ. ಇವತ್ತಿಡೀ ದಿನ ಅವರನ್ನ ನಮ್ಮ ಟೀಮ್ ಫಾಲೋ ಮಾಡುತ್ತೆ. ಯಾರ್ಯಾರನ್ನ ಮೀಟ್ ಮಾಡ್ತಾರೆ, ಎಷ್ಟು ಸಭೆಗಳಲ್ಲಿ ಭಾಗಿಯಾಗ್ತಾರೆ, ಅವರ ದಿನಚರಿ ಏನು, ಅದನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಅದರ ಜೊತೆಗೆ ಅವರನ್ನ ಮಾತನಾಡಿಸ್ತಾ ಹಲವು ಸ್ವಾರಸ್ಯಕರ ವಿಚಾರಗಳನ್ನ ಅವರಿಂದಲೇ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡೋಣ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ವಿಜಯ ಯಾತ್ರೆ. ಸಮಯ ಸರಿಯಾಗಿ 9:07 ಆಗಿದೆ. ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರ ಜೊತೆಗೆ ನಾನಿದ್ದೀನಿ. ಸರ್, ಹೇಗಿದ್ದೀರಿ ಸರ್? ಫೈನ್ ಮೇಡಮ್. ಚುನಾವಣಾ ಕಾವು ಹೆಂಗಿದೆ? ಬಿಡುವಿಲ್ಲದೆ ಪ್ರಚಾರ ಮಾಡ್ತಾ ಇದ್ದೀರಿ. ನಿನ್ನೆ ದಿನ ಮಂಗಳೂರು ಮತ್ತು ಉಡುಪಿ ಲೋಕಸಭಾ ಕ್ಷೇತ್ರ, ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರ ಪ್ರವಾಸ ಮುಗಿಸ್ಕೊಂಡು ನಿನ್ನೆ ರಾತ್ರಿ ಮೈಸೂರಿಗೆ ಬಂದು ಇವತ್ತು ಬೆಳಗ್ಗೆಯಿಂದಲೇ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಪ್ರವಾಸ ಮಾಡ್ತಾ ಇದ್ದಾರೆ. ಎಷ್ಟು ಗಂಟೆ ನಿದ್ದೆ ಮಾಡಿದ್ರಿ ಸರ್? ನಿದ್ದೆ ಏನ್ ಕೊರತೆ ಇಲ್ಲ. ರಾತ್ರಿ 11:30 12 ಗಂಟೆ ಮಲ್ಕೊಂಡೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಪತ್ರಿಕೆಗಳೆಲ್ಲ ಓದಿ ವಾಕ್ ಮುಗಿಸ್ಕೊಂಡು ಈಗಾಗಲೇ ರೆಡಿ ಆಗಿದೆ. ಬ್ರೇಕ್ಫಾಸ್ಟ್ ಆಯ್ತಾ ಸರ್? ಎಲ್ಲ ಮುಗಿದಿದೆ. ಟೈಮ್ ಟು ಟೈಮ್ ಪ್ರಚಾರದ ಅಖಾಡದಲ್ಲಿ ಊಟ ತಿಂಡಿ ಮಾಡಕ್ ಆಗ್ತಾ ಇದೆಯಾ? ನಂದು ಒಂದ್ ಸ್ವಭಾವ ಅಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮಕ್ಕೂ ತಡವಾಗಿ ಹೋಗೋದಿಲ್ಲ, ಟೈಮ್ ಮೇಂಟೈನ್ ಮಾಡ್ತೇನೆ. ಯಾಕೆ ತಂದೆಯವರ ಕಳೆದ 20-30 ವರ್ಷ ತಂದೆಯವ್ರನ್ನು ಕೂಡ ನೋಡ್ಕೊಂಡು ಬಂದಿದ್ದೇನೆ. ಸೊ ಟೈಮ್ ಕೀಪ್ ಅಪ್ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಸರಿಯಾದ ಸಮಯಕ್ಕೆ ಹೋಗ್ತೇನೆ ಯಾವುದೇ ಕಾರ್ಯಕ್ರಮ ಇದ್ರು ಸಹ. ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ನೀವು ಅಧಿಕಾರವನ್ನ ವಹಿಸಿಕೊಂಡ್ಮೇಲೆ ಮೊದಲ ಲೋಕಸಭಾ ಚುನಾವಣೆ ಇದು. ಮೊದಲ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಿದ್ದಾರೆ BY ವಿಜಯೇಂದ್ರ ಅವರು. ಈ ಸವಾಲನ್ನ ಹೇಗೆ ಎದುರಿಸ್ತಾರೆ, ಅವರು ಹೇಗೆ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡ್ತಾರೆ, ಈ ತರದ್ದೆಲ್ಲ ಪ್ರಶ್ನೆಗಳು, ಕುತೂಹಲಗಳಿದ್ದಾವೆ ಸರ್. ನೀವು ಹೇಗ್ ನೋಡ್ತೀರಿ ಈ ಚುನಾವಣೆಯನ್ನ? ಅಗ್ನಿ ಪರೀಕ್ಷೆ ಅಥವಾ ಸವಾಲು ಕೇವಲ ವಿಜೇಂದ್ರ ಮಾತ್ರ ಅಲ್ಲ, ನಮ್ಮೆಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಇದೊಂದು ಅಗ್ನಿ ಪರೀಕ್ಷೆ, ಒಂದು ಸವಾಲು. ನಿಜ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅವರ ಅಪಪ್ರಚಾರ ನಡುವೆ ನಾವು ನಮ್ಮ ಕಾರ್ಯಕರ್ತರು ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಇದರ ನಡುವೆನೂ ಸಹ ನಮ್ಮ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ಮತದಾರರು ಕೂಡ ಇವತ್ತು ನರೇಂದ್ರ ಮೋದಿಜಿ ಪರವಾಗಿ ಉತ್ಸಾಹದಲ್ಲಿದ್ದಾರೆ. ತಂದೆ BS ಯಡಿಯೂರಪ್ಪ ಅವರು ರಾಜ್ಯಾದ್ಯಂತ ಸುತ್ತಿ ಪಕ್ಷವನ್ನ ಕಟ್ಟಿದಂತವ್ರು, ಚುನಾವಣೆಯನ್ನ ಎದುರಿಸಿದಂತವ್ರು, ಸಾಕಷ್ಟು ಚುನಾವಣೆಗಳನ್ನ ಫೇಸ್ ಮಾಡಿದ್ದಾರೆ. ಯಾವ ರೀತಿ ಇನ್ಪುಟ್ಸ್ ಅನ್ನ ಪಡ್ಕೊಂಡಿದ್ದೀರಿ ಸರ್ ತಂದೆಯವರಿಂದ? ತಂದೆಯವರು ಯಾವಾಗಲೂ ಕೂಡ ನಮಗೆ ಹೇಳ್ತಕ್ಕಂಥದ್ದು, ಕಾರ್ಯಕರ್ತರ ಮಧ್ಯೆ ಇದ್ದು ನಾವು ನುಗ್ಗಿ ಕೆಲಸ ಮಾಡಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಅಂಡ್ ಯು ಶುಡ್ ಪುಟ್ ಅವರ್ 100% ಎಫರ್ಟ್ಸ್. ನಮ್ಮ ಶ್ರಮದಲ್ಲಿ ಯಾವುದೂ ಕಾರಣಕ್ಕೂ ಕೊರತೆ ಆಗಬಾರ್ದು. ನಾವು 100% ನಾವು ಕೆಲಸನ ಮಾಡಬೇಕು. ಯಾವಾಗಲೂ ಕೂಡ ಅದೇ ಮಾತನ್ನ ಹೇಳ್ತಾ ಇರ್ತಾರೆ. ನಾನು ಕೂಡ ಅದನ್ನ ಅಳವಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗ ಚುನಾವಣಾ ಅಖಾಡದಲ್ಲಿ ಆನ್ ಡೈಲಿ ಬೇಸಿಸ್ ಅಥವಾ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ತಂದೆಯವ್ರ ಜೊತೆ ವಿಚಾರಗಳನ್ನ ಡಿಸ್ಕಸ್ ಮಾಡುವಂತ ಪ್ರೋಸೆಸ್ ಇದೆಯಾ ಸರ್? ಮಾಡ್ತೀರಾ? ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಸಹಜವಾಗಿನೇ ರಾಜ್ಯದಲ್ಲಿ ಯಾವ ರೀತಿ ವಾತಾವರಣ ಇದೆ, ಎಲ್ಲಿ ಇನ್ನೂ ಕೂಡ ನಾವು ಹೆಚ್ಚು ನುಗ್ಗಿ ಕೆಲಸ ಮಾಡಬೇಕು, ತಂದೆಯವರು ಆ ರೀತಿ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಇವತ್ತು ಬೆಳಗ್ಗೆನೂ ಸಹ ಮಾತನಾಡಿದ್ದಾರೆ. ಸರ್, ಆಫ್ ದಿ ಫೀಲ್ಡ್ ನಲ್ಲಿ 24x7 ನೀವು ಪ್ರಚಾರದ ಅಖಾಡದಲ್ಲೇ ಇರ್ತೀರಾ, ಬಟ್ ಆನ್ ಫೀಲ್ಡ್ ನಲ್ಲಿ ಈಗ ಎಂಟರ್ ಆಗ್ತಾ ಇದ್ದೀರಿ. ಇವತ್ತಿನ ಕಾರ್ಯಕ್ರಮ ಏನೇನಿದೆ ಸರ್? ಇವತ್ತು ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಇಡೀ ರಾಜ್ಯದಲ್ಲಿ ನಮ್ದು ಮಹಾ ಶಕ್ತಿ ಅಭಿಯಾನ ನಡೀತಾ ಇದೆ. ರಾಜ್ಯದ ಎಲ್ಲಾ ಬೂತ್ಗಳಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಪ್ರಚಾರ ಮಾಡ್ತಕ್ಕಂಥ ಕೆಲಸ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರ ಯೋಜನೆಗಳ ಫಲಾನುಭವಿಗಳೇನಿದ್ದಾರೆ ಅವ್ರನ್ನ ಮಾತನಾಡಿಸ್ತಕ್ಕಂಥದ್ದು ಎಲ್ಲ ಕೆಲಸಗಳು ಇವತ್ತು ರಾಜ್ಯದ ಎಲ್ಲಾ ಬೂತ್ಗಳು ಕೂಡ ಇವತ್ತು ನಡೀತದೆ. ಇವತ್ತು ನಾನು ಕೂಡ ಇವತ್ತು ಚಾಲನೆ ಕೊಡ್ತಾ ಇದ್ದೇನೆ ಮೈಸೂರು ನಗರದಲ್ಲಿ. ತದನಂತರದಲ್ಲಿ ಪ್ರಬುದ್ಧರ ಸಭೆನೂ ಕೂಡ ಇವತ್ತು ಏರ್ಪಾಡಾಗಿದೆ. ಅದಾದ ನಂತರ OBC ಮೋರ್ಚಾದ ದೊಡ್ಡ ಸಭೆ ಮೈಸೂರಿನ ಪ್ಯಾಲೇಸ್ ಆವರಣದಲ್ಲಿ ಇದನ್ನ ಆಯೋಜನೆ ಮಾಡಿದ್ದಾರೆ. ತದನಂತರದಲ್ಲಿ HD ಕೋಟೆ ಅಂದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನು ಪ್ರವಾಸ ಮಾಡ್ತಾ ಇದ್ದೆ. ರೈಟ್ ಸರ್, ಥ್ಯಾಂಕ್ ಯು ಸರ್. ನಿಮ್ಮನ್ನು ನಾವು ಕೂಡ ಫಾಲೋ ಮಾಡ್ತೀವಿ. ನೋಡೋಣ ಇವತ್ತು ಯಾವ್ದೆಲ್ಲ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗ್ತೀರಿ. ಜೊತೆಗೆ ನಿಮ್ಮಿಂದ ಮತ್ತಷ್ಟು ಸ್ವಾರಸ್ಯಕರ ಇನ್ಪುಟ್ಸ್ ಅನ್ನ ಪಡೆಯುವಂತಹ ಕುತೂಹಲ ನನಗೂ ಕೂಡ ಇದೆ ಸರ್.
ಸರಿಯಾಗಿ 9:28 ಆಗಿದೆ. ದೇವರಾಜ್ ಅರಸ್ ರೋಡ್ ನಲ್ಲಿ ನಾವಿದ್ದೀವಿ. ಬಿವೈ ವಿಜಯೇಂದ್ರ ಅವರು ಬಿಜೆಪಿಯ ಮಹಾ ಸಂಪರ್ಕ ಅಭಿಯಾನಕ್ಕೆ ಚಾಲನೆ ಕೊಡೋದಕ್ಕೆ ಅಂತ ಹೇಳಿ ಇಲ್ಲಿಗೆ ಆಗಮಿಸಿದ್ದಾರೆ. ಯದುವೀರ್ ಒಡೆಯರ್ ಅವರು ಇದ್ದಾರೆ, ಬಿಜೆಪಿ ಅಭ್ಯರ್ಥಿ. 26ನೇ ತಾರೀಕು ನಮ್ಮ ನರೇಂದ್ರ ಮೋದಿಜಿಯವರು ನೋಡಿದ್ರೆ ಯಾವ ರೀತಿ ಜನಪರ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಆಶೀರ್ವಾದ ಮಾಡಬೇಕು, ಬಿಜೆಪಿಗೆ ವೋಟ್ ಹಾಕ್ಬೇಕು. ನರೇಂದ್ರ ಮೋದಿ ಸಮಯ ಸರಿಯಾಗಿ 9:55 ಆಗಿದೆ. ಸದ್ಯ ನಾನಿರೋದು ಮೈಸೂರಿನ ಜೆಎಸ್ಎಸ್ ಹಾಸ್ಪಿಟಲ್ನಲ್ಲಿ. ಕಾರ್ಯಕರ್ತರೇ ನನ್ನ ಶಕ್ತಿ, ನಾನು ಒಬ್ಬ ಕಾರ್ಯಕರ್ತ ಅನ್ನೋರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ. ಇವತ್ತು ಜೆಎಸ್ಎಸ್ ಹಾಸ್ಪಿಟಲ್ನಲ್ಲಿ ಕೊಡಗಿನ ಸಿದ್ದಾಪುರದಲ್ಲಿ ರಸ್ತೆ ಅಪಘಾತಕ್ಕೆ ತುತ್ತಾದಂತಹ ಕಾರ್ಯಕರ್ತ ಚನ್ನರಾಜು ಅವರು ದಾಖಲಾಗಿದ್ದಾರೆ. ತೀವ್ರ ನಿಗಾ ಘಟಕದಲ್ಲಿದ್ದಾರೆ. ಅವರನ್ನ ನೋಡೋಕೆ, ಅವರ ಆರೋಗ್ಯವನ್ನ ವಿಚಾರಿಸುವುದಕ್ಕೆ ಅಂತ ಹೇಳಿ ಬಿವೈ ವಿಜಯೇಂದ್ರ ಹಾಸ್ಪಿಟಲ್ಗೆ ಬಂದು ಆರೋಗ್ಯವನ್ನ ವಿಚಾರಿಸಿ ಈಗ ಮುಂದಿನ ಕಾರ್ಯಕ್ರಮದತ್ತ ತೆರಳುತ್ತಿದ್ದಾರೆ. ಸಮಯ ಸರಿಯಾಗಿ 10:18 ಆಗಿದೆ. ಮೈಸೂರಿನ ಕಂಠೀರವ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ನಾನಿದ್ದೀನಿ. ಜೆಎಸ್ಎಸ್ ಹಾಸ್ಪಿಟಲ್ ನಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ಆಗಮಿಸಿರುವಂತದ್ದು ಈ ಕಂಠೀರವ ಸ್ಪೋರ್ಟ್ಸ್ ಕ್ಲಬ್ಗೆ. ಇಲ್ಲಿ ಪ್ರಬುದ್ಧರ ಸಭೆ ನಡೀತಾ ಇದೆ. ಸರಿಯಾಗಿ 12:20 ಆಗಿದೆ. ಪ್ರಬುದ್ಧರ ಆ ಸಭೆ ಮುಗಿಸಿದಂತಹ ಬಳಿಕ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ಆಗಮಿಸಿರುವಂತದ್ದು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ಗೆ. ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಒಬಿಸಿ ಮೋರ್ಚಾದ ವತಿಯಿಂದ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಕಾಯಕ ಸಮುದಾಯಗಳ ಸಮಾವೇಶ ಇದು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಾನಿವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷವನ್ನ ಗೆಲ್ಲಿಸೋದ್ರ ಮುಖೇನ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸಬೇಕು ಅಂತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತೇಳಿ ಹೊರಟಿದ್ದೇನೆ. ನಮ್ಮ ತಾಯಂದ್ರ ಆಶೀರ್ವಾದವನ್ನ ಮತ್ತೊಮ್ಮೆ ಸಂದರ್ಭದಲ್ಲಿ ಬೇಡ್ತಾ ಇವತ್ತು ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಮಹಾ ಚುನಾವಣೆ, ಆ ವಿಚಾರದಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರನ್ನ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಬಾಲರಾಜ್ ಅವ್ರನ್ನ ದೊಡ್ಡ ಅಂತರದಲ್ಲಿ ತಾವೆಲ್ಲರೂ ಕೂಡ ಗೆಲ್ಲಿಸಬೇಕು, ಆಶೀರ್ವಾದ ಮಾಡಬೇಕು. ಮಧ್ಯಾಹ್ನ ಸರಿಯಾಗಿ 2:23. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ಆಗಮಿಸಿರುವಂತದ್ದು ಹೆಚ್ಡಿ ಕೋಟೆಯಲ್ಲಿರುವಂತಹ ಈ ಪಡುವಲ ಮಠಕ್ಕೆ. ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಪಡುವಲ ಮಠದಲ್ಲಿ ಸದ್ಯ ಇದ್ದಾರೆ. ಸಮಯ
ಮಧ್ಯಾಹ್ನ 3:27 ಮಧ್ಯಾಹ್ನ ಪಡುವಲ ಮಟ್ಟದಲ್ಲಿ ಊಟ ಮಾಡಿದ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒಂದು ಕ್ಷಣ ಕೂಡ ವಿರಮಿಸಲಿಲ್ಲ. ನೇರವಾಗಿ ಬಂದಿರೋದು ಸರಗೂರಿಗೆ. ಸರಗೂರಿನಲ್ಲಿ ಸದ್ಯ ಈಡಿಗ ಸಮಾಜದಿಂದ ಬಿವೈ ವಿಜಯೇಂದ್ರ ಅವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸರಗೂರಿನಲ್ಲಿ ನಾನಿದ್ದೀನಿ. ಸರಗೂರಿನಲ್ಲಿ ಬಿವೈ ವಿಜಯೇಂದ್ರ ಅವರ ಅದ್ದೂರಿ ರೋಡ್ ಶೋ ಸಾಗ್ತಾ ಇದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು, ವಿಜಯೇಂದ್ರ ಅವರ ಅಭಿಮಾನಿಗಳು ಈ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಎಸ್ ಬಾಲರಾಜು ಅವರು ಕೂಡ ವಿಜಯೇಂದ್ರ ಅವರ ಜೊತೆಗಿದ್ದಾರೆ. ಬಾಲರಾಜು ಅವರ ಪರವಾಗಿ ಸರಗೂರಿನಲ್ಲಿ ಅದ್ದೂರಿಯಾಗಿ ರೋಡ್ ಶೋ ಮಾಡ್ತಾ ಮತಯಾಚನೆಯನ್ನ ಮಾಡ್ತಿದ್ದಾರೆ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಬಿವೈ ವಿಜಯೇಂದ್ರ. ಬೆಳಗ್ಗೆ 9 ಗಂಟೆಯಿಂದ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವ್ರ ಜೊತೆಗಿದ್ದೀವಿ. ಒಂದು ಕ್ಷಣ ಕೂಡ ರೆಸ್ಟ್ ಮಾಡಿಲ್ಲ ಬಿವೈ ವಿಜಯೇಂದ್ರ ಅವರು. ಒಂದು ಸಭೆ ಆದ್ಮೇಲೆ ಮತ್ತೊಂದು ಸಭೆ, ಒಂದು ಸಮಾವೇಶ ಆದ್ಮೇಲೆ ಮತ್ತೊಂದು ಸಮಾವೇಶ, ಮತ್ತೊಂದು ರೋಡ್ ಶೋ, ಹೀಗೆ ಹೋಗ್ತಾನೆ ಇದ್ದಾರೆ. ನಾನ್ ಸ್ಟಾಪ್ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈ ನಡುವೆ ನಂಜನಗೂಡಿಗೆ ಹೋಗ್ತಾ ನಮ್ ಜೊತೆ ಮತ್ತೊಂದು ಸ್ವಲ್ಪ ಮಾತುಕತೆಗೆ ಸಿಕ್ಕಿದ್ದಾರೆ ವಿಜಯೇಂದ್ರ ಅವರು. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಸಭೆ ಮೇಲೆ ಸಭೆ ಮಾಡ್ತಾ ಇದ್ದೀರಿ, ರೋಡ್ ಶೋ ಮೇಲೆ ರೋಡ್ ಶೋ ಮಾಡ್ತಾ ಇದ್ದೀರಿ, ಸುಸ್ತಾಗ್ತಾ ಇಲ್ಲ ಸರ್ ನಿಮ್ಗೆ? ಕಾರ್ಯಕರ್ತರ ಉತ್ಸಾಹ ನೋಡಿದ್ರೆ, ಮತದಾರ ಉತ್ಸಾಹನ ನೋಡಿದ್ರೆ ಖಂಡಿತ ನಮಗೆ ಆಯಾಸ ಆಗ್ತದೆ ಅಂತೇಳಿ ಅನ್ಸೋದೆಲ್ಲ ಇನ್ನೂ ಹೆಚ್ಚು ಶ್ರಮನ ಹಾಕ್ಬೇಕು ಅಂತೇಳಿ ಉತ್ಸಾಹ ಬರ್ತಾ ಇದೆ. ತಾವೇ ನೋಡ್ತಾ ಇದ್ರಿ, ಬೆಳಗ್ಗೆಯಿಂದನೂ ಸಹ ಯಾವ ಗ್ರಾಮಕ್ಕೆ ಹೋದ್ರು ಸಹ ಎಲ್ಲಾ ಸಭೆಗಳಲ್ಲೂ ಕೂಡ ಉತ್ಸಾಹದಲ್ಲ ಎಲ್ಲ ಕಾರ್ಯಕರ್ತರು ಬರ್ತಾ ಇದ್ದಾರೆ, ಮತದಾರರು ಬರ್ತಾ ಇದ್ದಾರೆ. ಈಗ ನೋಡಿದ್ರೆ ಸರಗೂರಿನಲ್ಲಿ ಆಗಿರ್ತಕ್ಕಂಥ ಸಭೆ ಇವತ್ತು ಅಷ್ಟು ಉತ್ಸಾಹದಲ್ಲಿ ತಾಯಂದ್ರು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದು, ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥ ನಿಜವಾಗ್ಲೂ ಕೂಡ ನಮಗೆ ಇನ್ನು ಹೆಚ್ಚೆಚ್ಚು ಕೆಲಸ ಮಾಡೋದಕ್ಕೆ, ಪ್ರವಾಸ ಮಾಡೋದಕ್ಕೆ ಇನ್ನೂ ಕೂಡ ನಮ್ಗೆ ಉತ್ಸಾಹ ಬರ್ತದೆ. ಯಡಿಯೂರಪ್ಪ ಅವರ ಎನರ್ಜಿನ ರಾಜ್ಯ ನೋಡಿದೆ ಸರ್. ವಿಜಯೇಂದ್ರ ಅವರ ಎನರ್ಜಿ ಸೀಕ್ರೆಟ್ ಏನು ಅಂತೇಳಿ ನಾನ್ ಸ್ಟಾಪ್ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೀರಿ. ಕಾರ್ಯಕರ್ತರ ಉತ್ಸಾಹನೇ ನಮಗೆ ದೊಡ್ಡ ಶಕ್ತಿ, ಅದು ದೊಡ್ಡ ಶಕ್ತಿ ನಮ್ಗೆ. ಯಾಕಂದ್ರೆ ಬೇರೆ ಮತ್ತೊಂದು ಎನರ್ಜಿ ನಮ್ಗೆ ಅವಶ್ಯಕತೆನೇ ಇಲ್ಲ. ನೋಡಿ, ಮತದಾರರು ಇವತ್ತು ನರೇಂದ್ರ ಮೋದಿಜಿಯವ್ರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರೀತಿ, ಅವ್ರು ಎಷ್ಟು ಜನ ಮೋದಿಜಿಯವ್ರು ನೋಡಿದ್ದಾರೆ, ಟಿವಿಗಳಲ್ಲಿ ಪತ್ರಿಕೆಗಳು ನೋಡಿರ್ತಾರೆ, ಕೇಳಿರ್ತಾರೆ. ಆದ್ರೆ ಮೋದಿಜಿಯವ್ರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಅಭಿಮಾನ, ಪ್ರೀತಿ ಏನಿದೆಯಲ್ಲ, ಅದು ಇವತ್ತು ಉಕ್ಕೆ ಹರಿತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಒಂದ್ ರೀತಿ ಸ್ಫೂರ್ತಿ ಕೊಡ್ತದೆ. ಇನ್ನು ಹೆಚ್ಚೆಚ್ಚು ಪ್ರವಾಸ ಮಾಡೋದಕ್ಕೂ ಕೂಡ ಒಂದ್ ರೀತಿ ಪ್ರೇರಣೆನ ನೀಡ್ತದೆ. ಮೈಸೂರು, ಚಾಮರಾಜನಗರದಲ್ಲಿ ಚುನಾವಣಾ ಕಾವು ನಿಮಗ್ ಗೊತ್ತೇ ಇದೆ. ಬಿಸಿಲು ಹೆಂಗಿದೆ ಸರ್? ಈ ಬಿಸಿಲಿನ ಮಧ್ಯೆ ಜನರ ಪ್ರೀತಿ ಇದೆಯಲ್ಲ, ಹಾಗಾಗಿ ಬಿಸಿಲು ಗೊತ್ತಾಗ್ತಿಲ್ಲ. ಆ ಒಂದು ಸುಡು ಬಿಸಿಲಲ್ಲೂ ಸಹ ಕಾರ್ಯಕರ್ತರೇ ಅಷ್ಟು ಉತ್ಸಾಹದಲ್ಲಿ ಹೋಗ್ಬೇಕಾದ್ರೆ ಇದು ಯಾವ್ದು ಕೂಡ ನಮಗೆ ಅಡ್ಡಿ ಆಗೋದಿಲ್ಲ. ನಾವು ಕೂಡ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನೀವಾಗ್ಲೇ ಅಂದ್ರೆ ಕಾರ್ಯಕರ್ತರೇ ನನ್ನ ಶಕ್ತಿ ಅಂತ ಹೇಳಿ, ಅದಕ್ಕೊಂದು ಎಕ್ಸಾಂಪಲ್ ನಮಗೆ ನೋಡೋದಕ್ಕೆ ಸಿಕ್ತು. ಇಷ್ಟು ಪ್ರಚಾರ, ಇಷ್ಟು ಬಿಡುವಿಲ್ಲದ ಒಂದು ನಿಮ್ಮ ಸ್ಕೆಡ್ಯೂಲ್ ನಲ್ಲಿ JSS ಹಾಸ್ಪಿಟಲ್ಗೆ ಹೋಗ್ತೀರಿ, ಅಲ್ಲಿ ಆ ಕೊಡಗಿನ ಬಿಜೆಪಿ ಕಾರ್ಯಕರ್ತ ಅವ್ರು ಹಾಸ್ಪಿಟಲೈಸ್ ಆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀರಿ. ಒಳಗಡೆ ನಾವು ಬರೋದಕ್ಕಾಗಿಲ್ಲ, ಬಟ್ ವಿಡಿಯೋ ನಮ್ಗೆ ಸಿಕ್ತು. ಅವ್ರು ನಿಮಗ್ ಕೇಳ್ತಾರಂತೆ, ಹುಷಾರಾಗಿರಿ, ಜಾಗೃತಿಯಾಗಿರಿ ಅಂತ ಹೇಳ್ತಾರಂತೆ. ಏನ್ ಅನ್ನಿಸ್ತು ಸರ್ ಆ ಮೂಮೆಂಟ್? ಚಂದ್ರರಾಜ್ ಅವರು ಮೂಲತಃ ಮಡಿಕೇರಿ ಭಾಗದವರು, ಬಟ್ ಪೂರಾ ಕತ್ತಿಗೆ ಪೆಟ್ಟಾಗಿ ಟೋಟ್ಲಿ ಬೆಡ್ ರಿಡನ್, ICU ಇದ್ದಾನೆ. ಅದ್ರ ನಡುವೆನೂ ಸಹ ಅವನ ಆರೋಗ್ಯವನ್ನ ವಿಚಾರಿಸ್ಕೊಳಕ್ ಹೋದ್ರೆ, ನೀವು ಹುಷಾರಾಗಿರಿ ಅಣ್ಣ, ದಯವಿಟ್ಟು ಚೆನ್ನಾಗಿ ಓಡಾಡಿ, ನೀವು ಹುಷಾರಾಗಿರಿ ಅಂತ ನನಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತೀನಿ. ಇದು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ, ಪಕ್ಷದ ಬಗ್ಗೆ ಮತ್ತು ಒಂದು ಯಡಿಯೂರಪ್ಪವ್ರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರೀತಿ. ಅದು ಸಾಕಷ್ಟು ಸೀನಿಯರ್ ಜರ್ನಲಿಸ್ಟ್ಗಳು ಹೇಳೋದನ್ನ ಕೇಳಿದ್ದೆ ಸರ್. ಯಡಿಯೂರಪ್ಪ ಸರ್ ಎಲ್ಲಾದ್ರೂ ಹೋಗ್ತಾರೆ, ಯಾವುದೇ ಸಭೆ, ಯಾವುದೇ ಸಮಾರಂಭ, ಅದು ಕಲಾಪ ಇರ್ಲಿ, ಎಲ್ಲಿಗೆ ಹೋಗೋದಿದ್ರು ಒಂದು ಹೋಮ್ ವರ್ಕ್ ಮಾಡೋದರಂತೆ, ನೋಟ್ ನಲ್ಲಿ ಬರ್ಕೊಳ್ಳೋರಂತೆ, ಅವ್ರ ಸಫಾರಿನಲ್ಲಿ ಆ ಚೀಟಿನ ಇಟ್ಕೊಳ್ಳೋರಂತೆ. ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರ ಅವರ ಹೋಮ್ ವರ್ಕ್ ಹೆಂಗೆ ಸರ್? ಅವರು ಹಂಗೇನಾ ಅಥವಾ ಯಾವ ತರ ಹೋಮ್ ವರ್ಕ್ ಸರ್? ಖಂಡಿತ ಒಂದು ನಮ್ಗೆ ಇಷ್ಟ ಇದೆಲ್ಲ, ಯಡಿಯೂರಪ್ಪ ಕೇಳ್ತಾರ, ತಂದೆಯವ್ರು ಸಿಕ್ತಾ ಕೇಳೋದೇ, ಜೋಬಲ್ ಪೆನ್ ಇಲ್ಲ ಅಂದ್ರೆ ಯಾಕೆ ಪೆನ್ ಇಲ್ಲ ಅಂತ ಕೇಳ್ತಾರೆ. ಇವತ್ತು ಕೂಡ ಡೈರಿ ಎಲ್ಲಿದೆ ಅಂತ ಕೇಳ್ತಾರೆ. ಅಂತ ಆ ರೀತಿ ಒಂದು ಶಿಸ್ತುಬದ್ಧವಾಗಿ ತಮ್ಮ ಜೀವನದಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ತಂದೆಯವರು, ತಮ್ಮ ಹೋರಾಟದ ಜೀವನ ನಡುವೆ ಹೋರಾಟಗಳು ಒಂದ್ ರೀತಿ,
ಮತ್ತೆ ಇವತ್ತು ಕೂಡ ಒಂದು ಯಾವುದೇ ಒಂದು ಅಧಿಕಾರ ಸ್ಥಾನಮಾನ ಇಲ್ಲದೇ ಇದ್ರು ಸಹ ಇವತ್ತು ಕೂಡ ಪದ್ಧತಿಯನ್ನು ಬಿಟ್ಟಿಲ್ಲ ತಂದೆಯವರು. ಇವತ್ತು ಕೂಡ ಡೈರಿ ಇಟ್ಕೊಳ್ತಾರೆ, ಬರೆದುಕೊಳ್ತಾರೆ. ಮತ್ತೆ ನಮ್ಮಿಂದನೂ ಕೂಡ ಅದೇ ಅಪೇಕ್ಷೆನ ಇಟ್ಕೊಳ್ತಾರೆ. ಏನೇ ಆಧುನಿಕ ಯುಗದಲ್ಲಿ ನಾವು ಇದ್ರೂ ಸಹ, ಮೊಬೈಲ್ಗಳು ಇದ್ರೂ ಸಹ, ಇವತ್ತು ಲೇಟೆಸ್ಟ್ ಫೋನ್ಗಳು ಬಂದಿದ್ರು ಸಹ ನಮ್ಮ ಡೈರಿ ಮತ್ತೆ ಪಾಕೆಟ್ ಡೈರಿ ಮತ್ತೆ ಪೆನ್ನು ಮರೆಯೋದಿಲ್ಲ ನಾವು. ನಿಜ. ಯಡಿಯೂರಪ್ಪ ಅವರು ಬಿಜೆಪಿಗೆ ಬಂದಾಗ ಬಿಜೆಪಿಯನ್ನ ಕಟ್ಟುವಂತಹ ಸವಾಲಿತ್ತು. ಅದಾದ ನಂತರ ಸರ್ಕಾರವನ್ನ ಆಡಳಿತಕ್ಕೆ ತರಬೇಕು ಅನ್ನುವಂತಹ ಸವಾಲಿತ್ತು. ವಿಜಯೇಂದ್ರ ಅವರಿಗೆ ಇರುವಂತಹ ಸವಾಲುಗಳೇನು, ತಂದೆಗೆ ಹೋಲಿಕೆ ಮಾಡಿದ್ರೆ ಅಂತ ಹೇಳಿ? ನಿಜ, ತಾವು ಹೇಳಿದಾಗೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಬ್ರಾಹ್ಮಣರ ಪಕ್ಷ ಅಂತ ಹೇಳ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕೇವಲ ಮುಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಪಕ್ಷ ಅಂತ ಹೇಳ್ತಾ ಇದ್ರು. ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಪಾರ್ಟಿಯನ್ನ ಇವತ್ತು ಹಳ್ಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಇವತ್ತು ಯಡಿಯೂರಪ್ಪನವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಯಡಿಯೂರಪ್ಪನವರ ಅವಿರತ ಹೋರಾಟ. ಅದೆಷ್ಟು ಪಾದಯಾತ್ರೆಗಳು, ಸೈಕಲ್ ಜಾಥಾ, ಇವತ್ತು ಸತ್ಯಾಗ್ರಹಗಳು, ಇದೆಲ್ಲರ ನಡುವೆ ಮತ್ತೆ ಎಲ್ಲ ಹಿರಿಯರ ಒಂದು ಶ್ರಮ ಮತ್ತೆ ಕಾರ್ಯಕರ್ತರ ಒಂದು ಪರಿಶ್ರಮ. ಯಾಕಂದ್ರೆ ನಾವು ಇದ್ರ ಮಧ್ಯೆ ಕಾರ್ಯಕರ್ತರು ಪರಿಶ್ರಮನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮುಂದೆ ಇರತಕ್ಕಂಥ ಗುರಿ ಸ್ಪಷ್ಟವಾಗಿದೆ. ಚುನಾವಣೆಗಳು ಬರ್ತಾ ಇರ್ತದೆ, ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು. ಅದ್ರ ಜೊತೆಗೆ ಪಕ್ಷವನ್ನು ಕೂಡ ಮುನ್ನಡೆಸಬೇಕು. ಮತ್ತೆ ಪಕ್ಷದ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸ್ವಲ್ಪ ನಮಗೆ ಶಕ್ತಿ ಕಡಿಮೆ ಇದೆ. ಈ ಹಳೆ ಮೈಸೂರು ಭಾಗದಲ್ಲೂ ಕೂಡ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಬೇಕು ಅನ್ನುವ ಒಂದು ಸಂಕಲ್ಪ ಹಿಡ್ಕೊಂಡು ನಾನು ಹೊರಟಿದ್ದೇನೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಗೆಲ್ಲುವ ವಿಶ್ವಾಸ ಎಷ್ಟು % ಇದೆ ವಿಜಯೇಂದ್ರ ಅವರಿಗೆ? ನಮ್ಮ ಯದುವೀರ್ ಒಡೆಯರ್ ಅವರು ನಮ್ಮ ಅಭ್ಯರ್ಥಿ. ನನ್ನ ಪ್ರಕಾರ ಕನಿಷ್ಠ 1.5 ರಿಂದ 2 ಲಕ್ಷ ಅಂತರದಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ. ನಮ್ ಗೆಲುವಿನ ಬಗ್ಗೆ ಆತಂಕ ಇಲ್ಲೇ ಇಲ್ಲ. ಸ್ವತಃ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಬಿಟ್ಟಿದ್ರು ಸಹ ಇಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು, ಎಲ್ಲಾ ಸಮಾಜ, ಎಲ್ಲ ವರ್ಗದ ಜನ ಬಿಜೆಪಿ JDS ಬೆಂಬಲಿತ ಅಭ್ಯರ್ಥಿ ನಮ್ಮ ಒಡೆಯರ್ ಅವರಿಗೆ ಬೆಂಬಲವನ್ನು ನೀಡ್ತಾರೆ. ಅವರು ಒಳ್ಳೆ ಹಂತದಲ್ಲಿ ಗೆಲ್ತಾರೆ. ಶ್ಯಾಮನಗರ ಲೋಕಸಭಾ ಕ್ಷೇತ್ರವೂ ಸಹ ನಾವು ಗೆದ್ದೇ ಗೆಲ್ತೇವೆ. ನನ್ನ ಪ್ರಕಾರ ಒಂದು 75,000 1 ಲಕ್ಷ ಅಂತರದಲ್ಲಿ ನಾವು ಗೆಲ್ತೇವೆ ಅನ್ನೋ ವಿಶ್ವಾಸ ನನಗೆ ಖಂಡಿತ ಇದೆ. ವಿಜಯೇಂದ್ರ ಅವರಿಗೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟನಾ ಸರ್? ವಿಂಡೋ ಕೆಳಗಿಳಿಸಿ ನೋಡ್ತಾ ಇದ್ರಿ? ನಾನು ಅಷ್ಟೇ, ತಂದೆಯವರು ಸಹ ಒಂದು ನೆಮ್ಮದಿ ಸಿಗ್ತದೆ ಈ ಪ್ರಕೃತಿ ಮಧ್ಯೆ ಹೋಗ್ತಕ್ಕಂಥದ್ದು. ಇಂಥ ಬೇಸಿಗೆ ಬರಗಾಲ, ಇಡೀ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದೆ. ಇದು ಕೆರೆ ಕಟ್ಟೆಗಳಲ್ಲಿ ಸಂಪೂರ್ಣ ಒಣಗೋಗಿರ್ತಕ್ಕಂಥದ್ದು. ಜನ ಜಾನುವಾರುಗಳಿಗೂ ಕೂಡ ತೊಂದರೆ ಆಗಿ ಕಾಣ್ತಾ ಇದ್ದೇವೆ. ಇದ್ರ ಮಧ್ಯೆ ನೀರು ನೋಡ್ತಕ್ಕಂಥದ್ದು ಅದೇ ಒಂದು ಖುಷಿ. ನಿಜ. ವಿಜಯೇಂದ್ರ ಅವರು ಪ್ರಚಾರ ಟೈಮ್ ನಲ್ಲಿ ಸಿಕ್ಕಾಪಟ್ಟೆ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಿ. ಈ ಕಾರ್ನಲ್ಲಿ ಹೋಗ್ತಾ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಿ ಸರ್? ರಣತಂತ್ರ ರೂಪಿಸೋದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಥವಾ ಮ್ಯೂಸಿಕ್ ಕೇಳ್ತೀರಾ, ಬುಕ್ ಓದ್ತೀರಾ, ಏನ್ ಮಾಡ್ತೀರಿ ಸರ್? ಯಾವ ಮ್ಯೂಸಿಕ್ ಇಲ್ಲ, ಯಾವ ಪುಸ್ತಕ ಇಲ್ಲ. ಇದೊಂದು ಇದೆಯಲ್ಲ ಪುಣ್ಯಾತ್ಮರ ಯಾರು ಕಂಡು ಹಿಡಿದಾರೋ ಗೊತ್ತಿಲ್ಲ. ಈ ಮೊಬೈಲ್ ಅಂತಕ್ಕಂಥದ್ದು ನಿಮಗೆ ಬಿಡುವು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ದಿನಕ್ಕೆ 24 ಗಂಟೆ ಕೆಲಸ ಮಾಡಿದ್ರು ಕೂಡ ನೀವು ಫೋನ್ ರಿಂಗ್ ಆಗ್ತಾನೆ ಇರುತ್ತೆ. ಹಾಗಾಗಿ ನಾನು ಸಾಮಾನ್ಯ ಜರ್ನಿ ಸಂದರ್ಭದಲ್ಲಿ, ಪ್ರಯಾಣದ ಸಂದರ್ಭದಲ್ಲಿ ಎಲ್ಲ ಫೋನ್ ಮುಖೇನ ಇಡೀ ರಾಜ್ಯದ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಮಾತನಾಡ್ತಕ್ಕಂಥದ್ದು, ಅಭ್ಯರ್ಥಿಗಳು ಮಾತನಾಡ್ತಕ್ಕಂಥದ್ದು, ಪರಿಸ್ಥಿತಿ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ, ಸಮಸ್ಯೆಗಳಿದ್ರೆ ಬಗೆಹರಿಸ್ತಕ್ಕಂಥದ್ದು ಎಲ್ಲವೂ ಜರ್ನಿನಲ್ಲಿ ಮಾಡ್ತಾ ಇರ್ತಾರೆ. ಪ್ರೆಷರ್ ಮ್ಯಾನೇಜ್ಮೆಂಟ್ ಹೆಂಗೆ ಸರ್? ಇಷ್ಟು ಗಂಟೆಗೆ ಇಲ್ಲಿ ಹೋಗ್ಬೇಕು, ಇಷ್ಟು ಗಂಟೆಗೆ ಇಲ್ಲಿ ಬರ್ಬೇಕು, ಇಲ್ಲಿ ಸಮಾವೇಶ, ಇಲ್ಲಿ ರೋಡ್ ಶೋ, ಇಲ್ಲಿ ಇಷ್ಟು ಗಂಟೆಗೆ ಊಟ, ಇಲ್ಲಿ ಇಷ್ಟು ಗಂಟೆ ಸ್ವಾಮೀಜಿಗಳ ಭೇಟಿ, ಹಿಂಗೆ 10 ಕಾರ್ಯಕ್ರಮ. ಹೇಗ್ ಟೈಮ್ ಮ್ಯಾನೇಜ್ ಮಾಡ್ತೀವಿ? ಪ್ರೆಷರ್ ಅಂತ ಅನ್ಸಲ್ವಾ ಸರ್? ಸಮಯವನ್ನ ಪಾಲನೆ ಮಾಡ್ತಕ್ಕಂಥದ್ದು ನಾನು ತಂದೆಯವ್ರನ್ನ ಮುಂಚೆನೂ ಕೂಡ ನೋಡ್ಕೊಂಡು ಬಂದಿದ್ದೇನೆ. ಆ ವಿಚಾರದಲ್ಲಿ ನನಗೂ ಕೂಡ ಒತ್ತಡ ಆಗ್ತದೆ. ಯಾಕಂದ್ರೆ ಸರಿಯಾದ, ಹಾಗಾಗಿ ನಾನು ಬೆಳಗ್ಗೆ ಏನೇ ಕಷ್ಟ ಆದ್ರೂ ಸಹ ಸರಿಯಾದ ಸಮಯಕ್ಕೆ ಇನ್ನೂ 10 ನಿಮಿಷ ಮುಂಚಿತವಾಗಿ ಹೊರಡ್ತಾನೆ, ಅವರು ತಡ ಮಾಡ್ಕೊಳ್ಳೋದೇ ಇಲ್ಲ. ಹಾಗಾಗಿ ಸಮಯ ಪಾಲನೆ ಮಾಡ್ತಕ್ಕಂಥ ನಾನು ಕೂಡ, ಯಾಕಂದ್ರೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ಸಂಸ್ಕಾರವನ್ನು ಕೂಡ ಪಡೆದುಕೊಂಡು ಬಂದಿರ್ತಕ್ಕಂಥದ್ದು. ಜನಸೇವಾ ವಿದ್ಯಾಕೇಂದ್ರದಲ್ಲಿ ನಾನು ಹೈಸ್ಕೂಲಲ್ಲಿ ಅಲ್ಲೇ ಓದಿರ್ತಕ್ಕಂಥದ್ದು. ಮತ್ತೆ ನಮ್ಮ ಸಂಘ ಸಂಸ್ಕಾರದ ಎಲ್ಲವೂ ಕೂಡ ಬರ್ತದೆ. ಸಮಯ ಪಾಲನೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ಶಿಸ್ತು ಎಲ್ಲವೂ ಕೂಡ ಒಗ್ಗೂಡಿಸ್ಕೊಂಡು ಬಂದಿದ್ದೇನೆ ಅಂತಂದ್ರೆ ಹೇಳಿದ್ರೆ ಅದಕ್ಕೆ ಕಾರಣ ಸಂಘದ ಒಂದು ಪ್ರೇರಣೆ ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರೆಷರ್ ಅಂತಕ್ಕಂಥ ಪ್ರಶ್ನೆನೇ ಇಲ್ಲ. ಮತ್ತೆ ನಂದು ಒಂದು ವಿಚಾರ ಏನಂತ ಹೇಳಿದ್ರೆ, ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಇಟ್ಸ್ ಓನ್ ಸೊಲ್ಯೂಷನ್. ಯಾವುದೇ ಸಮಸ್ಯೆ ಬಂದರೂ ಕೂಡ ನಾನು ಆತಂಕ ಪಡೋದಿಲ್ಲ. ಸಮಯಕ್ಕೆ ಕಾಯ್ಬೇಕಾಗ್ತದೆ, ಸಮಾಧಾನದಲ್ಲಿ ಇರ್ಬೇಕಾಗ್ತದೆ, ಸಮಚಿತ್ತದಿಂದ ಯೋಚನೆ ಮಾಡ್ಬೇಕಾಗ್ತದೆ. ಅದನ್ನ ರೂಢಿ ಮಾಡ್ಕೊಳ್ತಾ ಇದ್ದೇನೆ. ಸಂಪೂರ್ಣವಾಗಿದೆ ಅಂತ ಹೇಳೋದಿಲ್ಲ.
ಹಾಗಾಗಿ ಆದಷ್ಟು ನಾನು ಕೆಲಸದ ಒತ್ತಡ ಏನೇ ಇದ್ರೂ ಸಹ ಸಮಾಧಾನದಲ್ಲಿ ಇರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಈ ಕೆಲಸದ ಒತ್ತಡದ ಮಧ್ಯೆ ಮನೆಗೆ ಫೋನ್ ಮಾಡಿದ್ರೆ ಸರ್ ಬೆಳಗ್ಗೆಯಿಂದ? ಅದೇ ಮಕ್ಳ ಜೊತೆ ಮಾತಾಡೋದು, ವೈಫ್ ಜೊತೆ ಮಾತಾಡೋದು ಇದೆಯಾ? ಆಗುತ್ತಾ ಟೈಮ್ ಮ್ಯಾನೇಜ್ ಮಾಡಕ್ಕೆ? ಬೆಳಗ್ಗೆ ಒಂದ್ಸಲ, ರಾತ್ರಿ ಮಲಗೋಕ್ಕೂ ಮುನ್ನ ಹೋಮ್ ಮಿನಿಸ್ಟರ್ ಫೋನ್ ಮಾಡ್ತಕ್ಕಂಥದ್ದು ಮುಂಚೆ ನನ್ ಕೂಡ ಬಂದಿದೆ. ಅದು ಕಂಪಲ್ಸರಿ ರೂಲ್ಸ್, ಮ್ಯಾಂಡೇಟರಿ. ಓಕೆ ಸರ್, ನಾನು ಈ ಕ್ವೆಶನ್ ಆಕ್ಚುಲಿ ಕೇಳಬಾರ್ದು, ಕೇಳೋದ್ರಲ್ಲಿ ಅರ್ಥ ಇಲ್ಲ, ಬಟ್ ದೆನ್ ಒಂದು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ಇಫ್ ಇನ್ ಕೇಸ್ ವಿಜಯೇಂದ್ರ ಅವರು ರಾಜಕಾರಣಕ್ಕೆ ಬಂದಿಲ್ಲ ಅನ್ಕೊಂಡಿದ್ರೆ ಏನಾಗಿರ್ತಾ ಇದ್ರು ವಿಜಯೇಂದ್ರ ಅವರು? ಅವ್ರ ಕನ್ಸು ಏನಾಗಿತ್ತು? ಇದನ್ ಬಿಟ್ರೆ ಬೇರೆ ಏನು ಅವ್ರ ಆಪ್ಷನ್ ಆಗಿ ಇಟ್ಕೊಂಡಿದ್ರು ಅಂತ ಹೇಳಿ? ರಾಜಕಾರಣಕ್ಕೆ ಬರಬೇಕು ಅನ್ನುವ ಅಪೇಕ್ಷೆ ತಂದೆಯವ್ರಿಗೂ ಕೂಡ ಇರಲಿಲ್ಲ. ನಾನು ರಾಜಕಾರಣಕ್ಕೆ ಬರ್ಬೋದು ಅನ್ನೋ ನಿರೀಕ್ಷೆ ನನಗೂ ಕೂಡ ಇರಲಿಲ್ಲ. ತಂದೆ ನಿರೀಕ್ಷೆ ಮಾಡಿದ್ವಿ? ಖಂಡಿತ ಇಲ್ಲ. ನಾನಾದ್ರೆ ಒಂದು 7-8 ವರ್ಷದಿಂದ ಹೀಗೆ ಮನೆಗೆ ಯಾರೊಬ್ರು ಜ್ಯೋತಿಷಿಗಳು ಬಂದಿದ್ರು. ಇನ್ನೂ ಕೂಡ ನೆನಪಿದೆ, ನಮ್ PUC ನಲ್ಲೇ ಹೇಳಿದ್ರು. PUC ನಲ್ಲ ಆದ್ಮೇಲೆ ಮನೇಲಿ ಈ ಹೀಗೆ ಬೆಳಗ್ಗೆ ಬುಡುಕಿಯವರು ಬಂದಿದ್ರು. ಅಮ್ಮವ್ರು ಇದ್ರು ಅವಾಗ, ಇನ್ನು ತಾಯಿಯವರು ಕೇಳಿದ್ರು, ನನ್ನ ಮಗ ಮುಂದೆ ಡಾಕ್ಟರ್ ಆಗ್ಬೇಕು ಅಂತಿದ್ದಾನೆ, ಏನು ಹೇಗೆ ಅಂತ. ಅವ್ನು ಡಾಕ್ಟರ್ನು ಆಗಲ್ಲ, ಇಂಜಿನಿಯರ್ ಆಗಲ್ಲ, ಹೀಗೆ ಪೊಲೀಸ್ ತಿರ್ಕೊಂಡಿರ್ತಾನೆ, ಅದ್ರ ಮುಂದೆ ರಾಜಕಾರಣಕ್ಕೆ ಬರ್ತಾನೆ ಅನ್ನೋ ಮಾತನ್ನ ನಾನು PUC ಇದ್ದಾಗ ಹೇಳಿದ್ರು. ಇತ್ತೀಚೆಗೆ ಒಂದು 7-8 ವರ್ಷದ ಹಿಂದೆ ಒಬ್ರು ಜ್ಯೋತಿಷಿಗಳು ಅವಾಗ್ಲೂ ಕೂಡ ರಾಜಕಾರಣಕ್ಕೆ ಬರ್ಬೇಕು ಅಂತ ಕಾರಣಕ್ಕೆ, ತಂದೆಯವರು ರಾಜಕಾರಣದಲ್ಲಿ ಸಕ್ರಿಯವಾಗಿದ್ರು, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ರಾಘಣ್ಣ ಅವರು ಕೂಡ ಸಂಸದರು. ಮತ್ತೆ ನಮ್ಮ ಪಕ್ಷದಲ್ಲಿ 3ನೇ ವ್ಯಕ್ತಿಗೆ ಕುಟುಂಬದಲ್ಲೇ ಅದು ಅವಕಾಶ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲವೂ ಕೂಡ ಯಾರೇನೇ ಹೇಳಿಕೆ ಕೊಟ್ಟರು ಸಹ ಇವೆಲ್ಲವೂ ಕೂಡ ದೈವಿಕವಾಗಿ ಬರ್ತಕ್ಕಂಥದ್ದು ಅವಕಾಶ. ರಾಜಕಾರಣದಲ್ಲಿ ಇಲ್ಲದೆ ಇದ್ರೆ ಏನಾಗ್ತದೋ ಭಗವಂತನಿಗೆ ಗೊತ್ತಷ್ಟೇ. ಓಕೆ, ಯುವ ಕಾರ್ಯಕರ್ತರಲ್ಲಂತೂ ನೀವು ಅಧ್ಯಕ್ಷರಾದ್ಮೇಲೆ ಸಿಕ್ಕಾಪಟ್ಟೆ ಉತ್ಸಾಹ ಇದೆ, ಸಿಕ್ಕಾಪಟ್ಟೆ ಜೋಶ್ ಇದೆ, ಒಂದು ಪವರ್ ಬಂದಿದೆ ನಮ್ಗೆ ಅನ್ನುವಂಥ ಖುಷಿ ಇದೆ. ಬೇರೆ ನಾಯಕರಿಗೂ ಕೂಡ ನಿಮ್ಮ ಕಾರ್ಯದ ಬಗ್ಗೆ ಬಹಳ ಖುಷಿ ಇದೆ, ಸಮಾಧಾನ ಇದೆ. ಬಟ್ ನಿಮ್ ತಂದೆಯವರಿಗೆ ಸರ್ ಎಷ್ಟು ಮೆಚ್ಚುಗೆಯನ್ನ ಯಾವತ್ತಾದ್ರೂ ವ್ಯಕ್ತಪಡಿಸಿದಾರ? ನೀವು ರಾಜ್ಯಾಧ್ಯಕ್ಷರಾದ್ಮೇಲೆ ಇದು ಮಾಡಿ ನೀನ್ ಬಹಳ ಚೆನ್ನಾಗಿ ಮಾಡಿದೆ, ಇದು ನೀನ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ, ಹಂಗೇನಾದ್ರೂ ಮೆಚ್ಚುಗೆಯ ಮಾತುಗಳು ತಂದೆಯಿಂದ ಸಿಕ್ಕಿದೆಯಾ ಸರ್? ತಂದೆಯವರು ತಾವೇ ನೋಡಿದ್ರೆ ಮಾತನಾಡೋದೇ ಕಡಿಮೆ ಅವರು. ಆದ್ರೆ ನನ್ನ ಹತ್ರ ನೇರವಾಗಿ ಏನು ಕೂಡ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಆದ್ರೆ ಬೇರೆ ಪಕ್ಷದ ಮುಖಂಡರ ಜೊತೆ ಅವ್ರ ಸಂತೋಷನ ವ್ಯಕ್ತಪಡಿಸ್ತಾರೆ. ತಂದೆಯವ್ರ ಒಂದು ಸ್ವಭಾವ ಅಂತ ಹೇಳಿದ್ರೆ, ಯಾರು ಕಷ್ಟ ಪಡ್ತಾರೆ, ಯಾರು ಹೆಚ್ಚು ಶ್ರಮವನ್ನ ಹಾಕ್ತಾರೆ, ಅದ್ ಮಗ ವಿಜೇಂದ್ರ ಅಂತಲ್ಲ, ಯಾರೇ ಮಾಡಿದ್ರು ಸಹ ಅದನ್ನ ಮೆಚ್ಕೊಳ್ತಾರೆ. ಯಾಕಂದ್ರೆ ನನ್ಗೆ ಬಹಳ ಜನ ಹೇಳಿದ್ದಾರೆ, ನಾನು ಇತ್ತೀಚೆಗೆ ರಾಜಕಾರಣಕ್ಕೆ ಬಂದಿದ್ರು ಸಹ ನಾನು ಯಾವ್ದು ಕೂಡ ಮಾಧ್ಯಮದ ಮುಂದೆ ತಗಲಾಕೊಳ್ಳೋದಿಲ್ಲ. ಏನ್ ಹೇಳ್ಬೇಕು, ಎಷ್ಟು ಹೇಳ್ಬೇಕು, ನನ್ನ ಇತಿಮಿತಿಗಳು ಬಹಳಷ್ಟು ಜನ ಅದನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಬಹಳ ಜನ ಸ್ವತಃ ಪ್ರಧಾನಮಂತ್ರಿಗಳು ಒಂದಿನ ಹೇಳಿದ್ರು, ನಾನು ನನ್ನ ಅಧ್ಯಕ್ಷ ಆಗಿ ಘೋಷಣೆ ಆದ ನಂತರ ಅವ್ರ ಆಶೀರ್ವಾದ ತೆಗೆದುಕೊಳ್ಬೇಕು ಅಂತ ಹೋದಾಗ ಸ್ವತಃ ಪ್ರಧಾನಮಂತ್ರಿಗಳನ್ನ ಹೇಳಿರ್ತಕ್ಕಂಥದ್ದು, ನೋಡು ವಿಜೇಂದ್ರ, ನಾನು ಬಹಳ ರಾಜಕಾರಣಿಗಳು ನೋಡ್ತಾ ಇರ್ತೇನೆ, ಆದ್ರೆ ನಿನ್ನಲ್ಲಿರ್ತಕ್ಕಂಥ ಒಳ್ಳೆ ಗುಣ ಅಂತ ಹೇಳಿದ್ರೆ ನಿನ್ನ ಮಾತು ಕಡಿಮೆ, ಅದನ್ನ ಬಹಳ ಜನಕ್ಕೆ ಅದ ರಾಜಕಾರಣಿಗಳು ಬರೋದಿಲ್ಲ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವ ಅನ್ನುವ ಒಂದು ಕಿವಿಮಾತನ್ನು ಕೂಡ ಸ್ವತಃ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಒಂಥರ ಎಲ್ಲವೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ಬೇಕಾದ್ರೆ ಪ್ರಾಮಾಣಿಕವಾಗಿ ಮಾಡ್ತೇನೆ. ಓಕೆ, ಒಂದ್ ಜನರಲ್ ಆಗಿ ಕ್ವಶನ್ ಕೇಳ್ತೀನಿ ಸರ್. ರಾಜ್ಯಾಧ್ಯಕ್ಷರಾದ್ಮೇಲೆ ನೀವು ಮಾಡಿದಂತಹ ಕೆಲಸಗಳಿಗೆ ಅಥವಾ ಜನರನ್ನ ಮೀಟ್ ಆದಾಗ, ನಾಯಕರನ್ನ ಮೀಟ್ ಆದಾಗ ನಿಮ್ಗೆ ಬಹಳ ಖುಷಿ ಕೊಟ್ಟಂತಹ ಮೂಮೆಂಟ್ ಅಥವಾ ನಿಮ್ಗೆ ಬಹಳ ತೃಪ್ತಿ ಕೊಟ್ಟಂತಹ ಮೂಮೆಂಟ್ ಯಾವ್ದಾದ್ರು ಇದೆಯಾ? ನಾನು ರಾಜ್ಯದ ಅಧ್ಯಕ್ಷನಾದ್ಮೇಲೆ ಜವಾಬ್ದಾರಿನ ಸ್ವೀಕಾರ ಮಾಡೋ ನನ್ನ ಹೆಸರು ಘೋಷಣೆ ಆಗ್ತಿದ್ದಂಗೆ ಮಾರನೇ ದಿನ ಮಾಡಿರ್ತಕ್ಕಂಥ ಕೆಲಸ ಅಂದ್ರೆ ಮತ್ತೆ ಈಗಲೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಜಿಲ್ಲೆ, ಯಾವುದೇ ವಿಧಾನಸಭಾ ಕ್ಷೇತ್ರ ಹೋದಾಗ ಮೊದಲು ನನ್ನ ಬೂತ್ ಅಧ್ಯಕ್ಷನ ಮನೆಗೆ ಭೇಟಿಯನ್ನು ಕೊಡ್ತೇನೆ. ಅದರಂತ ತೃಪ್ತಿನೇ ಅದರಲ್ಲೂ ಕೂಡ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಗೃಹ ಸಚಿವರು ಅಮಿತ್ ಶಾ ಜಿ ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಇರ್ಬೋದು, ಅಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿನೇ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು. ನಮ್ಮ ಪಕ್ಷದ ಒಂದು ವಿಶಿಷ್ಟ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಿಗೆ ಏನು ಮಹತ್ವ ಇದೆಯೋ, ಎಷ್ಟು ಗೌರವನ ನೀಡ್ತೇವೋ ಅದೇ ಗೌರವವನ್ನ ಒಬ್ಬ ಬೂತ್ ಅಧ್ಯಕ್ಷನು ಕೂಡ ನೀಡ್ಬೇಕು ಅಂತಕ್ಕಂಥದ್ದು. ಗ್ಯಾರಂಟಿಗಳಿಗೆ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಸರ್ ಲೋಕಸಭಾ ಚುನಾವಣೆಯಲ್ಲಿ? ಎಷ್ಟು ವರ್ಕ್ ಆಗ್ತದೆ, ವರ್ಕ್ ಆಗೋದಿಲ್ಲ ಅಂತ ಹೇಳಿ ಅದ್ರ ಬಗ್ಗೆನೇ ಚರ್ಚೆ ಮಾಡೋದಕ್ಕಿಂತ ನಿಜವಾಗ್ಲೂ ಕೂಡ ಒಂದು ದುರಂತ ಇದೆ. ಜನರಿಗೆ, ಬಡವರಿಗೆ ಒಳ್ಳೇದಾಗಬೇಕು, ಅದ್ರ ಬಗ್ಗೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತೋಗಿದೆ ರಾಜ್ಯದಲ್ಲಿ. ಮುಖ್ಯಮಂತ್ರಿಗಳು ಯಾವುದೇ ಅಭಿವೃದ್ಧಿ, ಯಾವುದೇ ಹೊಸ ಯೋಜನೆಗಳನ್ನು ರಾಜ್ಯದಲ್ಲಿ ನೀಡ್ತಾ ಇಲ್ಲ.
ಸ್ವತಃ ಆಡಳಿತ ಪಕ್ಷ ಶಾಸಕರು ಹೇಳ್ತಾರೆ. ಮುಖ್ಯಮಂತ್ರಿಗಳ ಹತ್ರ ಅವರು ಲೆಟರ್ ತೋರಿಸ್ಕೊಂಡು ಹೋದ್ರೆ ಮುಖ್ಯಮಂತ್ರಿಗಳು ಬಿಸಾಕ್ತಾರೆ. ಇಲ್ಲಪ್ಪ, ಈಗ ಈ ಗ್ಯಾರಂಟಿ ಸಹವಾಸ ಮುಗಿಸಿದ್ರೆ ಸಾಕಾಗಿದೆ, ಅಭಿವೃದ್ಧಿನ ದುಡ್ಡು ಕೊಡೋದಕ್ಕಾಗೋದಿಲ್ಲ ಅಂತೇಳಿ ಸೈಡಿಗೆ ಇಡ್ತಾರೆ ಪತ್ರ. ಆಡಳಿತ ಪಕ್ಷ ಶಾಸಕರೇ ನನಗೆ ಹೇಳಿದ್ದಾರೆ. ಇನ್ನೊಂದು ಆಫ್ ಬೀಟ್ ಕ್ವಶನ್ ಕೇಳಬೇಕು ಅಂತ ನನಗನ್ಸಿದ್ದು ವಿಜಯೇಂದ್ರ ಅವ್ರ ವಿಚಾರವಾಗಿ. ವಿಜಯೇಂದ್ರ ಅವರು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ ಸರ್? ಹೆಂಗೆ ಡೇ ಶುರುವಾಗುತ್ತೆ? ವರ್ಕೌಟ್ ಮಾಡ್ತಾರಾ, ಜಿಮ್ಗೆ ಹೋಗ್ತಾರಾ, ವಾಕಿಂಗ್ ಮಾಡ್ತಾರಾ? ಯಾಕಂದ್ರೆ ಯಡಿಯೂರಪ್ಪ ಅವರು ಧವಳಗಿರಿನಲ್ಲಿ ವಾಕಿಂಗ್ ಮಾಡೋ ವಿಜುವಲ್ಸ್ ನ ನಾವೆಲ್ಲ ನೋಡಿದ್ವಿ. ಹಂಗ ಕೇಳಿದೆ ಸರ್, ಹೆಂಗ್ ಶುರುವಾಗುತ್ತೆ? ನನ್ನ ಪರ್ಸನಾಲಿಟಿ ನೋಡಿದ್ರೆ ವಾಕ್ ಮಾಡ್ತೀನಿ ಅಂತ ಅನ್ಸುತ್ತಾ, ಜಿಮ್ ಹೋಗ್ತೀನಿ ಅಂತ ಅನ್ಸುತ್ತಾ? ಬಟ್ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ತೀರಿ ಸರ್ ನೀವು. ಬೆಳಗ್ಗೆ 5:30 5:45 ಎದ್ದಿರ್ತೇನೆ. 6 ಗಂಟೆಯಿಂದ 7:00 ತನಕ ವಾಕು, ಟ್ರೆಡ್ಮಿಲ್, ಕ್ರಾಸ್ ಟ್ರೈನರ್, ಎಕ್ಸಸೈಸ್, ಏನಾರು ಒಂದು ಯೋಗ ಏನಾರು ಒಂದು ಮಾಡೇ ಮಾಡ್ತೇನೆ. ಚಟುವಟಿಕೆಗಳು, ಯಾಕಂದ್ರೆ ಅದು ಎಷ್ಟು ನಾವು ವ್ಯಾಯಾಮ ಮಾಡ್ತೇವೆ ಅಷ್ಟು ನಮ್ಮ ಮನಸ್ಸು ಕೂಡ ಫ್ರೆಶ್ ಆಗಿರ್ತದೆ. ಆಗ ವ್ಯಾಯಾಮ ಮಾಡಿ ತದನಂತರ 1 ಗಂಟೆ ಕೂತ್ಕೊಂಡು ದಿನಪತ್ರಿಕೆಗಳನ್ನ ನೋಡ್ಬೇಕು. ಮನೆಯಲ್ಲಿದ್ರೆ ಗಂಡ ಹೆಂಡತಿ ಹೊಟ್ಟೆ ಕೂತ್ಕೊಂಡು ಒಂದು ಟೀ ಕುಡಿದು ಇಬ್ರು ಒಟ್ಟಿಗೆ ಪತ್ರಿಕೆ ಓದ್ತೀವಿ. ಮುಗಿಸ್ಕೊಂಡು ಆಮೇಲೆ ದೈನಂದಿನ ಚಟುವಟಿಕೆಗಳು ಶುರು ಆಗ್ತದೆ. ರೈಟ್ ಸರ್, ನಿಮ್ ಕಾರ್ಯಕರ್ತರು ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಸಮಯ 5:49 ನಂಜನಗೂಡು ತಾಲೂಕು ವ್ಯಾಪ್ತಿಗೆ ಬರುವಂತಹ ಉರಾ ಗ್ರಾಮದಲ್ಲಿ ನಾವಿದ್ದೀವಿ. ವಿಜಯೇಂದ್ರ ಅವರ ಮೇಲೆ ಹೂವಿನ ಮಳೆಯನ್ನ ಗರಿತಾ ಇದ್ದಾರೆ. ನಂಜನಗೂಡಿಗೆ ಹೋಗೋ ಮಧ್ಯೆ ಮಾದಾಪುರ ಗ್ರಾಮದಲ್ಲಿ ನಾನಿದ್ವಿ. ವಿಜಯೇಂದ್ರ ಅವ್ರ ಮೇಲಿನ ಅಭಿಮಾನ ನೋಡಿ ಸೆಲ್ಫಿಗಳನ್ನ ತಗೊಂಡು ಕಾರ್ಯಕರ್ತರ ಜೊತೆ ಸಂಭ್ರಮಿಸಿದ್ದಾರೆ. ಸಂಜೆ 7 ಗಂಟೆ BY ವಿಜಯೇಂದ್ರ ಅವರು ಬೆಳಗ್ಗೆ 9 ಗಂಟೆಯಿಂದ ನಾನ್ ಸ್ಟಾಪ್ ಆಗಿ ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡ್ತಾ, ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡ್ತಾ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಸದ್ಯ ನೀವು ಗಮನಿಸ್ತಾ ಇರೋದು ನಂಜನಗೂಡಿನಲ್ಲಿ ನಡೀತಾ ಇರುವಂತಹ ರೋಡ್ ಶೋ. ಸಮಯ ಸರಿಯಾಗಿ 7:53 ಆಗ್ಬಿಟ್ಟಿದೆ. ನಂಜನಗೂಡಿನಲ್ಲಿ ಬೃಹತ್ತಾದಂತಹ ರೋಡ್ ಶೋನ ಮಾಡಿದಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಈಗ ಆಗಮಿಸಿರೋದು ನಂಜನಗೂಡಿನಲ್ಲಿರುವಂತಹ ಮಲ್ಲನ ಮೂಲೆ ಮಠಕ್ಕೆ. ಇಲ್ಲಿ ಲಿಂಗಾಯತ ವೀರಶೈವ ಸಮಾಜದ ಬಾಂಧವರೊಂದಿಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಮೈಸೂರಿನ ಪ್ರೆಸಿಡೆಂಟ್ ಹೋಟೆಲ್ನಿಂದ ಬೆಳಗ್ಗೆ 8:45ಕ್ಕೆ BY ವಿಜಯೇಂದ್ರ ಅವ್ರ ಜೊತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು. ಈಗ ರಾತ್ರಿ 9:30 ಆಯ್ತು. ಅಲ್ಲಿಗೆ ಸರಿಸುಮಾರು 12 ಗಂಟೆಗಳ ಕಾಲ ಇವತ್ತಿಡೀ ದಿನ 12-12.5 ಗಂಟೆ ಮೈಸೂರು ಹಾಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳಲ್ಲಿ
ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರದ ಕಾರ್ಯದಲ್ಲಿ ತೊಡಗಿಕೊಂಡ್ರು BY ವಿಜಯೇಂದ್ರ ಅವರು. ಈಗ ಕೊನೆಗೂ ತಮ್ಮ ಡೇ ಎಂಡ್ ಮಾಡುವಷ್ಟರ ಹೊತ್ತಿಗೆ ಮತ್ತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಸರ್, ಸುಸ್ತಾಗಿಲ್ವಾ ಸರ್? ಈಗಲೂ ಸುಸ್ತಾಗಿಲ್ವಾ? ಏನಿಲ್ಲ, ಆರಾಮಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಬೆಳಗ್ಗೆಯಿಂದನೂ ಕಾರ್ಯಕ್ರಮ ಒಂದ್ರಿಗಿಂತ ಒಂದು ತುಂಬಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗಿದೆ, ಹಾಗಾಗಿ ಆರಾಮಾಗಿದ್ದೇನೆ. ಅಂದ್ರೆ ಯೂಶುವಲ್ ಆಗಿ ನಾವು ಅಂದ್ಕೊಳ್ತೀವಿ ರಾಜಕಾರಣ ಅಂದ್ರೆ ವೈಟ್ ಅಂಡ್ ವೈಟ್ ಹಾಕೊಂಡು ಅವರು ತಿರುಗಾಡ್ತಿರ್ತಾರೆ, ಅಥವಾ ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾರೆ, ಜನಸೇವೆ ಮಾಡಬೇಕು ಅಂತ ರಾಜಕಾರಣಕ್ಕೆ ಬರ್ತಾರೆ, ಇಲ್ಲ ಪಾರ್ಟ್ ಟೈಮ್ ರಾಜಕಾರಣದಲ್ಲಿ ಇರಬೇಕು ಅಂತ ಹೇಳಿ ಬರ್ತಾರೆ ಅಂತ ಹೇಳಿ. ಬಟ್ ರಾಜಕಾರಣ ಅನ್ನೋದಷ್ಟು ಈಸಿ ಅಲ್ಲ ಅನ್ನೋದು ಇವತ್ತು ಗೊತ್ತಾಯ್ತು. ಯಾಕಂದ್ರೆ ಜನರ ಹತ್ರ ಹೋಗೋದು, ಜನರ ಮನ್ಸ್ ಗೆಲ್ಲೋದು, ಜನರನ್ನ ಒಟ್ಟುಗೂಡ್ಸೋದು, ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಸರ್. ಏನಂತೀರಿ ಇದಕ್ಕೆ? ಪೊಲಿಟಿಕ್ಸ್ ಅಂತಕ್ಕಂಥದ್ದು ಇಟ್ ಲುಕ್ಸ್ ವೆರಿ ಕಲರ್ಫುಲ್. ಹಾ, ನಾವು ಕೂಡ ಕುಟುಂಬ ಎಲ್ಲವನ್ನೂ ಕೂಡ ಬದಿಗಿಟ್ಟು ತಾವೇ ನೋಡ್ತಿರೋದು. ಬಹುತೇಕ ಬೆಳಗ್ಗೆ 9 ಗಂಟೆ ಶುರು ಆಗಿದ್ದು ರಾತ್ರಿ 9-10 ಗಂಟೆ ಆಗ್ತದೆ. ಅಂದರೆ ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ಬಟ್ ಒಂದೇನಂತ ಹೇಳಿದ್ರೆ ಎಷ್ಟು ಜನಕ್ಕೆ ಎಷ್ಟು ಅವಕಾಶ, ಈ ಥರ ಅವಕಾಶ ಸಿಗ್ತದೆ. ಹಾಗಾಗಿ ರಾಜಕಾರಣ ಅಂತಕ್ಕಂಥದ್ದು ಒಂದು ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ರೈಟ್. ಸೀನಿಯರ್ಸ್ ಹಾಗೆ ಜೂನಿಯರ್ಸ್ ಪಕ್ಷದ ಎರಡೂ ವರ್ಗದಿಂದ ವಿಜಯೇಂದ್ರ ಅವರಿಗೆ ಉತ್ತಮ ಸಾಥ್ ಸಿಗ್ತಾ ಇದೆಯಾ ಸರ್ ರಾಜ್ಯಾಧ್ಯಕ್ಷರಾದ್ಮೇಲೆ ಚುನಾವಣೆಯಲ್ಲಿ? ಸಹಜವಾಗೇನೆ ನನ್ನ ಹೆಸರು ಘೋಷಣೆ ಆಗ್ತಿದ್ದಂಗೆ ಕೆಲವರು ಆಶ್ಚರ್ಯನ ಆಯಿತು, ಕೆಲವರಿಗೆ ಅಸಂತೋಷನೂ ಕೂಡ ಆಗಿರ್ತಕ್ಕಂಥದ್ದು ನಿಜ. ಆದರೆ ಯಾಕಂದ್ರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇವತ್ತು ಯಾವ ಹಿರಿಯರು ಕೂಡ ಇವತ್ತು ಸಂತೋಷ ಪಡ್ತಾ ಇದ್ದಾರೆ. ಯಾಕಂದ್ರೆ ನನ್ನ ದಿನ ಓಡಾಡ್ತಕ್ಕಂಥದ್ದು, ನನ್ನ ಚಟುವಟಿಕೆಗಳು, ನನ್ನ ಹೇಳಿಕೆಗಳು ಎಲ್ಲವನ್ನು ಕೂಡ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ವಿರೋಧ ಪಕ್ಷ, ಆಡಳಿತ ಪಕ್ಷದವರು ಗಮನಿಸ್ತಾ ಇದ್ದಾರೆ, ನಮ್ಮ ಪಕ್ಷದವರು, ಸ್ವಪಕ್ಷದವರು ಗಮನಿಸ್ತಾ ಇದ್ದಾರೆ, ಬೇರೆ ಪಕ್ಷದವರು ಕೂಡ ಗಮನಿಸ್ತಾ ಇದ್ದಾರೆ. ಬಟ್ ಇವತ್ತು ನಮ್ಮ ಎಲ್ಲ ಹಿರಿಯರು ಕೂಡ ಇಲ್ಲ, ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದ್ದು ಒಳ್ಳೇದಾಯಿತು ಅಂತೇಳಿ ಅವರು ಕೂಡ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೋದು. ಈ ಸ್ಥಾನಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದಾಗ ಆ ಭಯ, ನರ್ವಸ್ನೆಸ್ ಏನಾದ್ರು ಇತ್ತ ಸರ್? ಹೊಸ ಜವಾಬ್ದಾರಿ ಅಂತ ಹೇಳಿ ರಾಜ್ಯದ ಅಧ್ಯಕ್ಷನಾಗ ನನ್ನ ಹೆಸರು ಘೋಷಣೆ ಮಾಡ್ತಾರೆ ಅಂತ ಹೇಳಿ ಯಾರೂ ಕೂಡ ಊಹಿಸಿರಲಿಲ್ಲ. ನನಗೂ ಕೂಡ ಕಲ್ಪನೆ ಇರಲಿಲ್ಲ. ಪತ್ರಿಕೆಗಳು ಬರ್ತಿತ್ತು, ಯಾರಾಗ್ತಾರೆ, ವಿಜೇಂದ್ರ ಆಗ್ತಾರೆ, ಮತ್ತು ಚರ್ಚೆ ಸಹಜ. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ತಾರೆ, ನನ್ನ ಹೆಸರು ಅಂತಿಮ ಘೋಷಣೆ ಆಗ್ತದೆ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಘೋಷಣೆ ಆದ ಸಂದರ್ಭದಲ್ಲಿ ಒಂದ್ ರೀತಿ ಎಲ್ಲ ಬಂದು ಹಾರೈಸ್ತಾ ಇದ್ರು. ಅದು ಆದ್ರೆ ಒಂದ್ 2-3 ದಿನಗಳ ನಂತರ ಒಂದ್ ರೀತಿ ಗಾಬರಿ ಆಯ್ತು. ಏನಪ್ಪ ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ, ಹೊಣೆಗಾರಿಕೆ ನನ್ನ ಮೇಲೆ ಕೊಟ್ಟಿದ್ದಾರೆ, ಇದು ನನ್ನ ಕೈಲಿ ನಿರ್ವಹಿಸೋಕೆ ಸಾಧ್ಯನಾ ಅನ್ನುವ ಒಂದು ಆತಂಕನೂ ಕೂಡ ನನಗೆ ಕಾಡ್ತಾ ಇತ್ತು. ಆದರೆ ಕ್ರಮೇಣವಾಗಿ ಇವೆಲ್ಲವೂ ಕೂಡ ಸರಿ ಹೋಗಿದೆ. ನನ್ನಲ್ಲೂ ಕೂಡ ಹೆಚ್ಚೆಚ್ಚು ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಪ್ರಶ್ನೆನೇ ಅಲ್ಲ, ನೋ ಲುಕಿಂಗ್ ಬ್ಯಾಕ್. ಬಿಜೆಪಿಗೆ ರಾಜ್ಯ ಅಧ್ಯಕ್ಷರು BY ವಿಜಯೇಂದ್ರ ಅವರು. ಮನೆಯಲ್ಲಿ ಯಾರು ಅಧ್ಯಕ್ಷರು ಸರ್? ಸರ್, ಎಲ್ಲರೂ ಮನೇಲಿದ್ದಾಗ ನಮ್ಮನೇಲಿ ನಮ್ಮ ಹೋಮ್ ಮಿನಿಸ್ಟರೇ. ಯಾರ ಮಾತು ಕೇಳ್ತೋ ಬಿಡ್ತೋ, ಆದರೆ ಮನೆಯಲ್ಲಿ ಇರ್ತಕ್ಕಂಥ ಹೋಮ್ ಮಿನಿಸ್ಟರ್ ಮಾತಂತೂ ಕೇಳಲೇಬೇಕು. ಕರ್ತವ್ಯನೂ ಕೂಡ ಹೌದು. ಯಾಕಂದ್ರೆ ಅವರು ಕೂಡ ನೋಡಿ, ನಾವು ಹೊರಗಡೆ ಓಡಾಡ್ತೇವೆ, ರಾಜ್ಯ ಪ್ರವಾಸ ಮಾಡ್ತೇವೆ. ಮನೇಲಿ ಕಲಹ ಆದಾಗ ಸಮಾಧಾನ ಮಾಡೋದು ಈಸಿನಾ ಸರ್, ಅಥವಾ ಪಕ್ಷದಲ್ಲಿ ಯಾರಾದ್ರೂ ಮುನಿಸ್ಕೊಂಡಾಗ ಸಮಾಧಾನ ಮಾಡೋದು ಈಸಿನಾ? ಎರಡು ಕಷ್ಟದ ಕೆಲಸನೇ. ಅದರದ್ದೇ ಆದಂತ ಸಮಯ, ಇತಿಮಿತಿಗಳು ಇರ್ತದೆ. ಆದ್ರೆ ಎಲ್ಲವನ್ನೂ ಕೂಡ ಸಂಭಾಳಿಸ್ಕೊಂಡು ಹೋಗ್ತೇನೆ. ಇಡೀ ದಿನ ನಿಮ್ ಜೊತೆ ಮಾತಾಡಿದ್ಮೇಲೆ, ಅಥವಾ ನೀವು ಎಲ್ಲ ಕ್ಷೇತ್ರದನ್ನ ಸುತ್ತಾಟ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮನ್ನ ಕಂಡ್ಮೇಲೆ ನನ್ಗನ್ಸಿದ್ದು ಒಬ್ಬ ಉತ್ಸಾಹಿ ಯುವ ನಾಯಕ. ಯಾಕೆ ಇಡೀ ಪಕ್ಷ ನಿಮ್ಮನ್ನ ನಂಬಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನೀವು ಕಾಣಿಸ್ಕೊಂಡ್ರಿ, ನಿದರ್ಶನವಾಗಿ ನೀವು ಕಾಣಿಸ್ಕೊಂಡ್ರಿ. ರಾಜ್ಯದಲ್ಲಿ ಬಿಜೆಪಿ ಪಕ್ಷಕ್ಕೆ ಅಂತ ನಾನು ಹೇಳಲ್ಲ, ರಾಜಕೀಯವಾಗಿ ಒಂದು ಹೊಸ ಹೋಪಾಗಿ ನೀವು ಕಾಣಿಸ್ಕೊಂಡಿದ್ದೀರಿ ಅಂದ್ರೆ ಬಹುಶಃ ಉತ್ಪ್ರೇಕ್ಷೆ ಆಗಲ್ಲ ಅನ್ನೋದು ನನ್ನ ಭಾವನೆ ಸರ್. ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಜೊತೆಗಿನ ಇವತ್ತಿನ ಜರ್ನಿಯಲ್ಲಿ ಅವರ ಬಗ್ಗೆ ಸಾಕಷ್ಟು ಸ್ವಾರಸ್ಯಕರ ವಿಚಾರಗಳನ್ನ ನಿಮಗೆ ತಿಳಿಸಿಕೊಡುವಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಭಾವಿಸ್ತೀನಿ. ಅದರ ಜೊತೆಗೆ ಒಬ್ಬ ರಾಜಕಾರಣಿ, ಅದರಲ್ಲೂ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರು, ಅವರ ಒಂದು ಜೀವನ ಶೈಲಿ ಯಾವ ರೀತಿ ಆಗಿರುತ್ತೆ, ಅವರ ಒಂದು ದಿನಚರಿ ಯಾವ ರೀತಿ ಆಗಿರುತ್ತೆ ಚುನಾವಣೆಯ ಸಂದರ್ಭದಲ್ಲಿ, ಅದನ್ನ ನಿಮ್ಗೆ ತೋರಿಸುವಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಳಿ ಭಾವಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.